ಶೈಕ್ಷಣಿಕ ನಗರಿ ತುಮಕೂರಿನಲ್ಲಿರೋ ಶಾಲೆಯದ್ದು ಇದೆಂತ ಅವ್ಯವಸ್ಥೆ. ಶಾಲೆಯಿದೆ, ಮಕ್ಕಳು ಇದ್ದಾರೆ, ಆದ್ರೆ ಕಲ್ಸೋಕೆ ಶಿಕ್ಷಕರೇ ಇಲ್ಲ. ತುಮಕೂರು ಶೈಕ್ಷಣಿಕ ನಗರಿ ಅಂತಲೇ ಕರೆಸಿಕೊಳ್ಳೋ ಊರು. ಆದರೆ ಈ ಶೈಕ್ಷಣಿಕ ನಗರ ತುಮಕೂರಿನ ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ಮಾತ್ರ ಹೇಳತೀರದಾಗಿದೆ. ಸರ್ಕಾರಿ ಶಾಲೆಗೆ ಮಕ್ಕಳು ಬರಲ್ಲ ಅನ್ನೋ ಮಾತಿದೆ. ಆದರೆ ಈ ಶಾಲೆಗೆ ಮಕ್ಕಳು ಬಂದರೂ ಕೂಡ ಕಲ್ಸೋಕೆ ಶಿಕ್ಷಕರೇ ಇಲ್ಲ. ಹೌದು, ಇದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ನೋಡ್ಲೇಬೇಕಾದ ಸ್ಟೋರಿ. ಇದು ರಾಜಕಾರಣಿಗಳು ಮಾತೆತ್ತಿದ್ರೆ ಸಾಕು, ಕನ್ನಡ ಶಾಲೆಗಳನ್ನ ಉಳಿಸ್ಬೇಕಂತ ಭಾಷಣ ಮಾಡ್ತಾರೆ. ಸರ್ಕಾರಿ ಶಾಲೆಗಳನ್ನ ಉಳಿಸೋದಕ್ಕೆ ನಾವು ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಭಾಷಣ ಬಿಗಿತಾರೆ. ಆದರೆ ಸರ್ಕಾರಗಳ ನಿರ್ಲಕ್ಷ್ಯದಿಂದ ಅದೆಷ್ಟೋ ಸರ್ಕಾರಿ ಶಾಲೆಗಳು ಮುಚ್ಚುವ ಹಂತಕ್ಕೆ ಬಂದಿದೆ. ಪೋಷಕರು ಕೂಡ ತಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಕಳುಹಿಸಲು ಹಿಂದೇಟು ಹಾಕ್ತಿದ್ದಾರೆ. ಆದರೂ ಇಲ್ಲೊಂದು ಸರ್ಕಾರಿ ಶಾಲೆಯಲ್ಲಿ ಬರೋಬ್ಬರಿ 980 ಮಕ್ಕಳಿದ್ರೂ ಕೂಡ ಇವರಿಗೆ ಕಲಿಸೋದಕ್ಕೆ ಸರಿಯಾದ ಶಿಕ್ಷಕರೇ ಇಲ್ಲ. ಇದು ತುಮಕೂರು ನಗರದ ಸಂತೆಪೇಟೆಯಲ್ಲಿರುವ ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆಯ ಪರಿಸ್ಥಿತಿ. ಈ ಶಾಲೆಗೆ ಕಟ್ಟಡವಿದೆ, ಮಕ್ಕಳು ಕೂಡ ಬರ್ತಿದ್ದಾರೆ. ಆದರೆ ಪಾಠ ಹೇಳ್ಕೊಡುವ ಶಿಕ್ಷಕರ ಕೊರತೆಯಿಂದ ವಿದ್ಯಾರ್ಥಿಗಳು ಪರದಾಡುವ ಸ್ಥಿತಿ ನಿರ್ಮಾಣ ಆಗಿದೆ. ಕಳೆದ 3-4 ತಿಂಗಳಿನಿಂದ ಶಾಲೆಯಲ್ಲಿ ಶಿಕ್ಷಕರಿಲ್ಲದೆ ವಿದ್ಯಾರ್ಥಿಗಳು ತೊಂದರೆ ಅನುಭವಿಸುತ್ತಿದ್ದಾರೆ. ಶಾಲೆಯಲ್ಲಿ ಬರೋಬ್ಬರಿ 90 ವಿದ್ಯಾರ್ಥಿಗಳಿದ್ದು ಈವರೆಗೆ ಕಲಿಸೋದಕ್ಕೆ ಕೇವಲ 3 ಜನ ಶಿಕ್ಷಕರಿದ್ದಾರೆ. ಇಬ್ಬರು ಕಾಯಂ ಶಿಕ್ಷಕರಾಗಿದ್ರೆ ಇನ್ನೊಬ್ಬರು ಅತಿಥಿ ಶಿಕ್ಷಕರು ಈ ಶಾಲೆಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಶಿಕ್ಷಕರಿಲ್ಲದೆ ಇರೋದ್ರಿಂದ ವಿದ್ಯಾರ್ಥಿಗಳ ಭವಿಷ್ಯ ಹಾಳಾಗ್ತಾ ಇದೆ ಅಂತ ಪೋಷಕರು ಗಂಭೀರ ಆರೋಪವನ್ನ ಮಾಡ್ತಿದ್ದಾರೆ. ಸರ್, ಈ ಉರ್ದು ಸ್ಕೂಲಲ್ಲಿ 90 ಮಕ್ಕಳಿದ್ದಾರೆ. 90 ಮಕ್ಕಳಿಗೆ 2-3 ಟೀಚರ್ ಇದ್ದಾರೆ. ಈ ಸಂತೆಪೇಟೆ ಆಲ್ಮಿಲ್ ರೋಡು ಉರ್ದು ಸ್ಕೂಲ್ ಇದೆ. ಈಗ ಇಂಗ್ಲೀಷ್ ಆಗೈತೆ, 1ನೇ ಕ್ಲಾಸಿಂದಾನೇ ಇಂಗ್ಲೀಷ್ ಆಗೈತೆ. ಆಮೇಲೆ LKG UKG ಮಾಡಬೇಕು ಅಂತ ಹೇಳ್ತವ್ರೆ. ಅಷ್ಟು 80-90 ಮಕ್ಕಳಿದ್ದಾರೆ. ಅಷ್ಟು ಮಕ್ಕಳಿಗೆ 3 ಟೀಚರು, ಅದು 2 ಪರ್ಮನೆಂಟು, 1 ಟೆಂಪರರಿ ತೊಗೊಂಡಿರೋದು. ಹೋಗಿ ನಾನು ಅಲ್ಲೆಲ್ಲ ಮಾತಾಡಿದಾಗ BLO ಆಫೀಸಲ್ಲೆಲ್ಲ ಹೋಗಿ ಮಾತಾಡಿದಾಗ, ಸರ್ ಕಳಿಸ್ತೀವಿ ಸರ್, ಹಿಂಗಿಲ್ಲ ಹಂಗಿಲ್ಲ ಅಂತ ಕಾಗೆ ಹಾರಿಸ್ತವ್ರೆ, ಕಳಿಸ್ತಿಲ್ಲ. ಈ ಸಮಸ್ಯೆ ಈ ಸ್ಕೂಲ್ ಆಗಲೇ ಒಂದು 60 ವರ್ಷದಿಂದ ಐತೆ ಸಮಸ್ಯೆ. ಇದು ಒಂದು 5-6 ವರ್ಷದಿಂದ ಈ ಥರ ಸಮಸ್ಯೆ ಐತೆ. ಯಾರೂ ಬರೋಲ್ಲ ಅಧಿಕಾರಿಗಳು. ಇದೇ ಮಕ್ಕಳಿಂದ ಅವ್ರಿಗೆ ಸಂಬಳ ಸಿಗ್ತಾ ಇರೋದು, ಅವ್ರ ಫ್ಯಾನಲ್ಲಿ AC ಕೂತ್ಕೊಂಡಿರೋದು. ಆ ಮಕ್ಳಿಗೆ ನೋಡಲ್ಲ ಅಂದರೆ ಆ ಮಕ್ಕಳು ಭವಿಷ್ಯ ಹಾಳೆ ಅಲ್ವಾ. ನಾನು ಇದು ಕೇಳೋಕ್ಕೆ ಪೇರೆಂಟ್ಸ್ ಆಗಿ ನನ್ನ ಮಕ್ಕಳ ಬಗ್ಗೆ ಕಾಲೇಜ್ ಇಸ್ತಾ ಇದ್ದೀನಿ. ಆಮೇಲೆ ಶಿಕ್ಷಣ ಸಚಿವರಿಗೂ ಹೇಳೋಕ್ಕೆ ಇಷ್ಟಪಡ್ತೀನಿ, ಇಂಥ ಅಧಿಕಾರಿಗಳು ಇಕ್ಕೊಳ್ಳೋದು ಬರಲಿ, ಎಲ್ಲರೂ ಆಚೆ ಕಳಿಸಿ ಬೇರೆಯವ್ರಿಗೆ ಯಾರಿಗಾರು ಇಕ್ಕೊಂಡು ಅವ್ರ ಕಡೆಯಿಂದಾನೇ ತಿಂತಾ ಇರೋದು, ಅವ್ರ ಮಕ್ಕಳ ಕಡೆಯಿಂದಾನೆ. ಆ ಮಕ್ಕಳು ಇರಲಿಲ್ಲ ಅಂದರೆ ಅವರು ಎಲ್ಲರೂ ಅಮಾಲಿ ಕೆಲ್ಸಕ್ಕೆ ಹೋಗ್ಬೇಕಾಗಿತ್ತು. ಆ ಮಕ್ಳಿಗೂ ಇದು ಮಾಡಲ್ಲ ಅಂದರೆ, ನೋಡಲ್ಲ ಅಂದರೆ ಇನ್ನೇನಿಗೆ ನಾವು ಕಳಿಸ್ಬೇಕು ಮಕ್ಕಳಿಗೆ? ಅರ್ಥ ಆಗ್ತಿಲ್ಲ ನನಗೆ. ಈ ಕನ್ನಡ ಟೀಚರ್ ಇರಲಿಲ್ಲ, ಆಮೇಲೆ ಇಂಗ್ಲೀಷ್ ಇದ್ದಾರೆ, ಉರ್ದು ಒಂದಿದ್ದಾರೆ. ಈಗ ಇಂಗ್ಲೀಷ್ ಮಾಡಿಬಿಟ್ಟವ್ರೆ. ಸಬ್ಜೆಕ್ಟ್ ಇರೋದೇ 3 ಟೀಚರ್ಗೆ ಇನ್ನೇನು ಸಬ್ಜೆಕ್ಟ್ ಮಾಡ್ತಾರ? ಬೇರೆ ಸಬ್ಜೆಕ್ಟ್ಗೆ ಕ್ಲಾಸಿಲ್ಲ. ಕನ್ನಡ ಕಡ್ಡಾಯ 60% ಅಂತಾರೆ. 60% ಇದ್ದೂ ಈಗ ನೆಕ್ಸ್ಟ್ ಹೋಯ್ತಲ್ಲ 24, ಅದರಲ್ಲಿ ಬೇರೆ ಮಕ್ಕಳು 7ನೇ ಕ್ಲಾಸ್ ಇಲ್ಲಿಂದ ಪಾಸಾಗಿ ಹೋದ್ರಲ್ಲ, ಅಲ್ಲಿಗೆ ಹೋಗಿ ಸೇರಿಸಿದ್ರೆ ಯಾರು ಸೇರಿಸ್ಕೊಳ್ಳೋಕ್ಕೆ ರೆಡಿ ಇಲ್ಲ. ಏನೂ ಬರ್ತಿಲ್ಲ ಅವ್ರಿಗೆ, ಕನ್ನಡನೇ ಬರ್ತಿಲ್ಲ, ಹಿಂದಿನೇ ಬರ್ತಿಲ್ಲ, ಏನೂ ಬರ್ತಿಲ್ವಲ್ಲ, ಹೆಂಗೆ ಅಂತ ಕೇಳ್ತವ್ರೆ. ಈಗ ನಾನು ಈ ವಾರ್ಡ್ ಪ್ರೆಸಿಡೆಂಟು, ಈಗ ಬಂದು ಕೇಳ್ತಾರೆ ನನಗೆ, ಇಲ್ಲಿ ಸ್ಕೂಲ್ ಇಟ್ಕೊಂಡು ಅಣ್ಣ ಹಿಂಗೆ ಹೇಳ್ತಾರೆ, ನನ್ನ ಮಕ್ಳಿಗೆ ಸೇರಿಸ್ಕೊಳ್ತಾ ಇಲ್ಲ ಅಂತ ಹೇಳಿದಾಗ ನಾನು ಏನು ಮಾಡಲಿ? ಅವ್ರಿಗೆ ಕರ್ಕೊಂಡು ಅದಕ್ಕೆ ಬಂದು ಕೇಳಿದ್ರೆ ನಾವೇನು ಮಾಡೋಣ, ಸ್ಟಾಫ್ ಇಲ್ಲ, ಟೀಚರ್ಗಳಿಲ್ಲ, ನೀವು ಪೇರೆಂಟ್ಸ್ಗಳು ಕೇಳಿ ಅಂತ ಹೇಳ್ತಾರೆ. ಹೆಡ್ ಮಾಸ್ಟ್ರು HM, ಅದು ಮೊನ್ನೆಯಿಂದ ಟೀಚರ್ ಇದ್ದಿದ್ದವರು ಒಂದು 2 ತಿಂಗಳಿಂದಾನೋ 3 ತಿಂಗಳಿಂದಾನೋ HM ಮಾಡೋರು. ಅವ್ರು ನಾನು ಈಗಲೇ ಹೊಸದು ಬಂದಿರೋದು, ನನಗೇನು ಅದ್ರ ಬಗ್ಗೆ ಗೊತ್ತಿಲ್ಲ. ಒಂದು 6-7 ತಿಂಗಳ ಇದು ಬಂದವರು ಅಷ್ಟೇ. ನನಗೆ ಗೊತ್ತಿಲ್ಲ ಅಣ್ಣ, ನಾನು ಆಚೆ ಕಡೆಯಿಂದ ಬಂದಿರೋದು ಅಂತ ಹೇಳ್ತಾರೆ. ಇನ್ನು ಈ ಬಗ್ಗೆ ಪೋಷಕರು ಶಿಕ್ಷಣ ಇಲಾಖೆಗೆ ಎಷ್ಟು ಬಾರಿ ಮನವಿಯನ್ನ ಮಾಡಿದ್ರೂ ಅಧಿಕಾರಿಗಳು ಮಾತ್ರ ತಲೆ ಕೆಡಿಸ್ಕೊಳ್ತಾ ಇಲ್ವಂತೆ. ಉರ್ದು ಶಾಲೆಯಲ್ಲಿ ಕನ್ನಡ ಕಡ್ಡಾಯ ಮಾಡಿದ್ದಾರೆ. ಇದು ಕರ್ನಾಟಕ, ಪ್ರತಿಯೊಬ್ಬರು ಕನ್ನಡ ಕಲಿಬೇಕು ಅಂತ ಹೇಳ್ತಾರೆ. ಆದರೆ ಕನ್ನಡವನ್ನ ಹೇಳ್ಕೊಡೋದಕ್ಕೆ ಇಲ್ಲಿ ಕನ್ನಡ ಶಿಕ್ಷಕರೇ ಇಲ್ಲ, ಇಂಗ್ಲಿಷ್ ಶಿಕ್ಷಕರು ಕೂಡ ಇಲ್ಲ. 3 ಶಿಕ್ಷಕರಿಂದ ಎಲ್ಲ ವಿಷಯವನ್ನ ಪಾಠ ಮಾಡಿಸ್ತಿದ್ದಾರೆ. 5ನೇ ತರಗತಿ ವಿದ್ಯಾರ್ಥಿಗಳಿಗೆ ಸಿಗ್ನೇಚರ್ ಹಾಕಲು ಬರ್ತಾ ಇಲ್ಲ.
ನಮ್ಮ ವಿದ್ಯಾರ್ಥಿಗಳ ಭವಿಷ್ಯ ಹಾಳು ಮಾಡ್ತಿದ್ದಾರೆ ಎಂದು ಪೋಷಕರು ಪ್ರಜಾಶಕ್ತಿ ಟಿವಿ ಕ್ಯಾಮೆರಾ ಮುಂದೆ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಅದೇ ಕನ್ನಡ ಓದಿ ಇಲ್ಲಿ ಮೇನ್ ಏನಂದ್ರೆ ಇಂಗ್ಲೀಷು ಪ್ರಾಬ್ಲಮ್ಮು, ಕನ್ನಡ ಪ್ರಾಬ್ಲಮ್ ಅಷ್ಟೇ. ಇಲ್ಲಿ ಟೀಚರ್ಗಳಿಲ್ಲ, ದಯವಿಟ್ಟು ಟೀಚರ್ಗಳು ಕನ್ನಡಕ್ಕಿಲ್ಲ. ಈಗ ನೀವೇ ಹೇಳ್ತೀರಾ ಸಾಬ್ರು ಕನ್ನಡ ಕಲಿಸಿ ಅದು ಒಳ್ಳೆಯದು. ಯಾಕಂದರೆ ನಾವು ಕರ್ನಾಟಕನಾಗಿರೋದು ಕನ್ನಡ ಕಲಿಬೇಕಲ್ಲ ಸರ್. ಎಷ್ಟೊಂದು ನಾವು ಡಿ ಆಫೀಸ್ಗೂ ಕಂಪ್ಲೇಂಟ್ ಮಾಡಿದ್ರು, HM ಅವರು ಎಲ್ಲರಿಗೂ ಕಂಪ್ಲೇಂಟ್ ಮಾಡಿದ್ರು, ಯಾರೂ ಆಕ್ಷನ್ ತಾಣ್ತಿಲ್ಲ, ಯಾರೂ ರೆಸ್ಪಾನ್ಸ್ ಕೊಡ್ತಿಲ್ಲ. ಈಗ ಅವ್ರ ಪೇರೆಂಟ್ಸ್ ಅವ್ರು ಹೋಗಿ ಕೇಳಿದ್ರೆ ಅವ್ರು ಏನು ಹೇಳ್ತಾರೆ? ಇದೇ ಹೇಳೋದು, ಏನಕ್ಕಪ್ಪ ಕೆಲಸನ 7th 6 5 ಅಂತಾರೆ. ಅವ್ರ ಹೆಸರು, ಅವ್ರ ಸಿಗ್ನೇಚರೇ ಅವ್ರಿಗೆ ಗೊತ್ತಿಲ್ಲ, ಅವ್ರ ಹೆಸರು ಗೊತ್ತಿಲ್ಲ. ಈ ಸ್ಕೂಲ್ಗೆ ಏನು, ಈ ಸ್ಕೂಲ್ ಹೆಸರು ಏನು, ಅದೇ ಗೊತ್ತಿಲ್ಲ ಅವ್ರಿಗೆ. ಅದೇನೇ ಇರಲಿ, ಮುಸ್ಲಿಮರು ಕನ್ನಡ ಸರಿಯಾಗಿ ಮಾತನಾಡಲ್ಲ ಅಂತ ಹೇಳ್ತಾರೆ. ಅದಕ್ಕಾಗಿ ಉರ್ದು ಶಾಲೆಯಲ್ಲಿಯೂ ಕನ್ನಡ ಕಡ್ಡಾಯ ಮಾಡಿದ್ದಾರೆ. ಆದ್ರೆ ಶಿಕ್ಷಕರೇ ಇಲ್ಲ ಅಂದ್ರೆ ಕನ್ನಡವನ್ನ ಕಡ್ಡಾಯ ಮಾಡಿ ಏನೋ ಪ್ರಯೋಜನ? 90 ಜನ ವಿದ್ಯಾರ್ಥಿಗಳಿಗೆ 3 ಶಿಕ್ಷಕರು ಹೇಗೆ ಪಾಠ ಹೇಳ್ಕೊಡೋದಕ್ಕೆ ಸಾಧ್ಯ ಅನ್ನೋದು ಪ್ರಶ್ನೆಯಾಗಿದೆ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.